ಅಕ್ಕ ಏನು ಇಲ್ಲೇ ಅದೀನಿ ಅಕ್ಕ. ನಾನು ಅಲ್ಲಿ ಹೊರಗೆ ನಿಂತೀರಂತ ಮಾಡಿದ್ದೆ ಅಕ್ಕ. ಅತ್ತಿಯರ್ನ ಒಂಚೂರು ಊಟಕ್ಕೆ ಕರಿತೀರಾ? ಅಡಿಗೆ ಆಗೈತಿ. ನೀನೇ ಹೋಗಿ ಕರಿಯಲ್ಲ, ಅದ್ರಾಗೇನೈತಿ? ನಾ ಕರೆದ್ರೆ ಅವ್ರು ಬರಲ್ಲಕ್ಕ, ನೀವೇ ಕರೀರಿ. ಒಂದು ಸ್ವಲ್ಪ ಅಡುಗೆ ಮಾಡಿಟ್ಟೇನಿ. ನಾಷ್ಟಕ್ಕೂ ಬೆಳಗ್ಗೆ ಮಾಡಿದಾಗ ಅವ್ರು ತಿನ್ನಕ್ಕೆ ಬರಲಿಲ್ಲ, ಅವ್ರು ತಿನ್ನಲಿಲ್ಲ ಅಂತೇಳಿ ನನಗೂ ಅಷ್ಟು ಸೇರಲಿಲ್ಲ. ಅದಕ್ಕೆ ಇದು ಈಗಾರ ಕರೀರಿ. ಅವ್ರದ್ದು ಊಟ ಆತಂದ್ರೆ ನಾನು ನೆಮ್ಮದಿಯಾಗಿ ಊಟ ಮಾಡ್ಬೋದಲ್ಲ, ಅದಕ್ಕೆ. ಯಾಕೆ ನಾಷ್ಟನೇ ಮಾಡಿಲ್ಲನ? ಊಟನೇ ಮಾಡಿಲ್ಲೇನ? ಇದೇನಿದು ಹೊಸ ಸೆಂಟಿಮೆಂಟು? ಅಂದರೆ ನೀವು ಊಟ ಮಾಡಿಲ್ಲ ಅದಕ್ಕೆ ನಾನು ಊಟ ಮಾಡಲ್ಲ ಅಂತ ಹೇಳಿ ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ಬೇಕಂತ ಮಾಡಿಯಾ ಹೆಂಗೆ? ಬ್ಲ್ಯಾಕ್ ಮೇಲ್ ಅಲ್ಲಕ್ಕ, ಊಟಕ್ಕೆ ಬರಲಿ ಅಂತ. ನೀನೇ ಕರಿ ಹೋಗು, ನಾ ಕರೆದ್ರೆ ಬರ್ತಾರಂತ ಮಾಡಿಯೇನ? ನಿನ್ನ ಮೇಲೆ ಎಷ್ಟು ಸಿಟ್ಟು ಐತಲ್ಲ ಅಷ್ಟು ಸಿಟ್ಟು ನನ್ನ ಮ್ಯಾಗೂ ಐತೆ ಅವರಿಗೆ. ಏನು ನಾ ಕರೆದ್ರು ಅವ್ರೇನು ಬರೋದಿಲ್ಲ. ಸುಮ್ಮನೆ ಕಿರಿಕಿರಿ ಮಾಡಕೋಬೇಡ. ಇಷ್ಟಕ್ಕೂ ನಿನ್ನಿಂದ ಅಲ್ಲನ ಬೇಸರಾಗಿದ್ದವರಿಗೆ, ಅವ್ರ ಮನಸ್ಸಿಗೆ ನೋವಾಗಿರೋದು. ಏನು ಹೋಗು ನೀನೇ ಕರಿ. ನಿನ್ನಿಂದ ಅಂದ್ರೆ ನಿನ್ನ ಮನೆಯವ್ರಿಂದ, ನಿಮ್ಮ ಅತ್ತಿಯಿಂದ, ನಿಮ್ಮಪ್ಪ, ನಿಮ್ಮವ್ವ, ನಿಮ್ಮ ಹೋಲ್ ಫ್ಯಾಮ್ಲಿಯಿಂದ ನಮ್ಮ ಅತ್ತಿಗೆ ಬೇಜಾರಾಗಿರೋದು. ಸೊ ನೀನೇ ಹೋಗ್ಕರಿ. ನಂಗಂತರೂ ಹೊಟ್ಟೆ ಶೋಗೈತಿ, ನಾ ಊಟ ಮಾಡ್ತೀನಿ. ಅಲ್ಲ ಅವ್ರು ಉಪವಾಸಲ್ಲಿ ಕುಂತಾರ, ಉಣ್ತೇನಂತ ಹೊಂಟಿರಲ್ಲ. ಅಯ್ಯೋ ನಿಮ್ಮ ಹೊಟ್ಟೊಡಿಯ ಏನದು ಮಾತಾಡೋದು? ಚಂದಾಗೆ ಹೇಳ್ತೀನಿ ಕೇಳ್ರಿ. ಕರೆಕ್ಟಾಗಿ ಹೇಳಿದ್ರೆ ನೀವು ಕೇಳಲ್ಲ ಅಂತ ಕಾಣ್ತತಿ ಅಕ್ಕ. ನಾನು ಅಡುಗೆ ಮಾಡಿಟ್ಟೇನೆ. ಏನು ನೀವು ಉಣ್ಲಿಲ್ಲ, ಅವ್ರು ಉಣ್ಲಿಲ್ಲ, ಮತ್ತೊಬ್ರು ಉಣ್ಲಿಲ್ಲ ಅಂತ ಉಪವಾಸ ಅಂತೂ ಕುಂದ್ರಲ್ಲ ಮಕ್ಕೊಳ್ಳಲ್ಲ. ಏನು ಇಷ್ಟು ಹೋತರ ನಿಂತು ಅಡುಗೆ ಮಾಡೇನಿ, ಹೊಟ್ಟೆ ತುಂಬ ಊಟ ಮಾಡೇ ಮಕ್ಕೊಳ್ಳೋದು. ಏನು ಅತ್ತಿಯರ್ನೊಂದು ಮಾತು ಕರೀರಿ. ಬೆಳಗ್ಗೆ ನಾಷ್ಟನೂ ಮಾಡಿಲ್ಲ ಅವ್ರು, ಅದಕ್ಕೆ ನಾನು ಕರೆದ್ರೆ ಅವ್ರು ಬರಲ್ಲ. ನಾನು ಊಟ ಮಾಡಿದ್ರೆ ಅವ್ರಿಗೆ ಏನು ಪರಕ್ ಬೀಳಲ್ಲ. ಯಾಕೆ ಹೇಳ್ರಿ, ಅವ್ರು ಹೆಂಗಿದ್ರು ನನ್ನ ಸೆಟ್ ಆಗದಾರ. ಆದ್ರೆ ನೀವು ಅವ್ರು ಮುದ್ದಿನ ಸುಸಿ ಅಲ್ಲ, ಅವ್ರನ್ನ ಬಿಟ್ಟು ಹೆಂಗೆ ಊಟ ಮಾಡ್ತೀರಿ? ಊಟ ಮಾಡಿದ್ರೆ ನಾನು ಹೇಳ್ತೇನೆ, ನೀವು ಬಂದ್ರೇನು ಬಿಟ್ರೇನು, ಅಕ್ಕ ಕುತ್ಕೊಂಡು ಗಡದ್ದ ಕತ್ತರಿಸ್ಯಾರ ಊಟ ಅಂತ ನಾನು ಹೇಳ್ತೇನೆ. ನೋಡ್ರಿ ವಿಚಾರ ಮಾಡ್ರಿ, ನಿಮಗೆ ಬಿಟ್ಟಿದ್ದೆ. ಏನು ಕರಿತೀರೇ ಬಿಡ್ತೀರ? ನನಗೆ ಗೊತ್ತು ಇಷ್ಟತನ ಮಳ್ಳಿ ಹಂಗೆ ನಾಟಕ ಮಾಡೋಂಗೆ ಮಾತಾಡಿ ಈಗ ಇಂಥವು ಮಾತು ಹೇಳಕತ್ತೀಯನ? ಸರಿ ಆಗಿದ್ದಾಗಲಿ, ನಾನು ನೋಡೇ ಬಿಡ್ತೇನೆ. ಕರಿ ಹೋಗು, ನಿನ್ನಿಂದನೆಲ್ಲ ಬೇಜಾರಾಗಿರೋದು. ಹೋಗಿ ಕರಿ ಹೋಗು ಊಟಕ್ಕೆ. ಯಪ್ಪ ದೇವ್ರೆ, ಈ ಕಾಲೇಜ್ ಯಾವಾಗ ಶುರು ಆಕತ್ತೆ ಅನ್ನತ್ತಾಗ. ದಿನ ಬೆಳಗ್ಗೆ ಹೋಗೋದು ಸುಖ ಆತದ, ಈ ಮನೆಯಾಗಿರೋದು ಯಾತ್ಕೂ ಬೇಡ ಆತದ. ಅಲ್ಲ ನಾನು ಹೇಳಿದ್ರು ಹಂಗೆ ಹೋದ್ಲಲಿಕ್ಕೆ, ಎಂಥ ಜಲ್ಮನೆ ಏನಾಗ್ತದ. ಏನು ಮಾಡೋದೀಗ ಪಾಪ. ಬೆಳಗ್ಗೆನೂ ಏನೂ ತಿಂದಿಲ್ಲ, ಇಷ್ಟೊತ್ತಾದರೂ ಏನೂ ತಿಂದಿಲ್ಲ. ಒಂದು ಮಾತು ಇವ್ರಿಗೆ ಫೋನ್ ಹಚ್ಚಿ ಹೇಳ, ಅತ್ತಿಯಾರು ನಾಷ್ಟ ಮಾಡಿಲ್ಲ, ಊಟನೂ ಮಾಡಿಲ್ಲ ಅಂತೇಳಿ. ಬೇಡ ಹಂಗೆ ಹೇಳಿದರೆ ಇವ್ರು ನೋಡಿದ್ರೆ ಫ್ಯಾಕ್ಟ್ರಿಗೆ ಹೋಗ್ಯಾರ, ಸಿಟ್ಟು ಬರ್ತತೆ ಏನಲ್ಲ. ಸಿಟ್ಟನಕ್ಕೆ ನಾನೇನು ಮಾಡಲಿ ಅಂತಾರೆ, ಇಲ್ಲ ಅಲ್ಲೇ ಟೆನ್ಷನ್ ಮಾಡ್ಕೊತಾರ ಮನೆಗೆ ಬಂದು. ಇದು ಒಳ್ಳೆ ಪೀಕ್ಲಾಟ ಆತದ. ಏನು ಮಾಡೋದು? ಮಾವರಿಗೆ ಒಂದು ಫೋನ್ ಮಾಡಿ ಕರೆಸ್ತೇನೆ. ಫೋನ್ ಮಾಡಿದ ನಂತರ ಏನಾಯ್ತಮ್ಮ ಲಕ್ಷ್ಮಿ? ಮಾವ ಅತ್ತಿಯರು ಬೆಳಗ್ಗೆ ನಾಷ್ಟನೂ ಮಾಡಿಲ್ಲ, ಮಧ್ಯಾಹ್ನ ಇಷ್ಟೊತ್ತಾದ್ರೂ ಊಟನೂ ಮಾಡಿಲ್ಲ. ಒಂದು ಸ್ವಲ್ಪ ಹೋಗಿ ಕರೀರಿ ಮಾವ. ರೂಮ್ನಾಗ ಅದರ ಬಾಗ್ಲನ್ನು ತೆಗ್ದಿಲ್ಲ. ನಾವು ಹೋಗಿ ಕದ ಬಡ್ದೆ ಒಂದೇ ಸಲ ನಡಿಯತ್ತಾಗ ಅಂತಂದ್ರು. ನಾನು ಕರೆದಿಲ್ಲ ಅವ್ರನ್ನ, ನಾ ಕರೆದ್ರೆ ಬರೋದು ಇಲ್ಲ ಅವರು. ಅದಕ್ಕೆ ನೀವೇ ಒಂದು ಮಾತು ಕರೀರಿ. ಬೋಲ್ಟ್ ಹಾಕೊಂಡಾಳ? ಇಲ್ಲ ಬೋಲ್ಟ್ ಹಾಕೊಂಡಿಲ್ಲ, ಹಂಗೆ ಹತ್ಕ್ಯಾರ. ಆಕಿದು ಮಂಡಾಟ ಭಾಳ ಆತು, ತಲೆ ಕೆಟ್ಟು ಹೋಗಿತ್ತು ನನಗೂ. ಕರಿತೀನಿ ತಡಿ. ಮಾವ ಏನಮ್ಮ? ಮಾವ ತಪ್ಪಿಕೋಬೇಡ್ರಿ. ಅತ್ತಿಯರು ಜೋರು ಇರ್ಬೋದು, ಫ್ಯಾಷನ್ ಇರ್ಬೋದು, ಬೇಕಾದ ಚೈನಿ ಮಾಡ್ಬೋದು, ಅಥವಾ ಅವ್ರ ಸೊಕ್ಕತನ ಇರ್ಬೋದು, ಸಿಟ್ಟಿರ್ಬೋದು, ದೊಡ್ಡ ಮನ್ಯಾಗ ಬೆಳೆದಿರ್ಬೋದು, ಅದು ಏನಾರ ಇರಲಿ, ಫಾಶೇ ಇರ್ಬೋದು. ನಾನು ಅಷ್ಟು ಬ್ರಾಡ್ ಮೈಂಡ್, ಹಾಗೆ ಹಿಂಗೆ ಬೋಲ್ಡ್ ಆಗಿರ್ತೀನಿ ಅಂತೆಲ್ಲ ಇರ್ಬೋದು. ಆದರೂ ಅವರೊಂದು ಹೆಣ್ಣಲ್ಲ, ಅವ್ರಿಗೂ ಫೀಲಿಂಗ್ಸ್ ಅನ್ನೋದು ಇರ್ತೈತೆ ನೋಡ್ರಿ. ಇಂಥ ವಿಷಯನ ಅವ್ರಿಗೆ ಯಾಕೋ ಡೈಜೆಷನ್ನೇ ಮಾಡ್ಕೊಳಕ್ಕೆ ಆಗವಲ್ತ ಏನೋ. ಕೆಲವ್ರು ಈಸಿಯಾಗಿ ತೊಗೊಂಡ್ಬಿಡ್ತಾರೆ, ಇನ್ನು ಕೆಲವರು ಭಾಳ ಟೆನ್ಷನ್ ಮಾಡ್ಕೊತಾರೆ ಅತ್ತಿಯವ್ರ ಥರ. ಅವ್ರಿಗೆ ಯಾಕೋ ಭಾಳ ಅದು ಒಂಥರ ಮೈಂಡಿಗೆ ಡಿಸ್ಟರ್ಬ್ ಆದಂಗೆ ಆಗೈತಿ. ಸ್ವಲ್ಪ ಸಮಾಧಾನಕ್ಕೆ ಮಾತಾಡ್ರಿ, ಬೈಯಕ್ಕೆ ಹೋಗ್ಬೇಡ್ರಿ. ಹೌದಮ್ಮ ಲಕ್ಷ್ಮಿ, ನೀ ಹೇಳೋದು ಸರಿನೇ. ಸರಿ ಆತ್ನ ಸಮಾಧಾನ ಮಾತಾಡಿ ಕರ್ಕೊಂಬರ್ತೀನಿ ತಗೋ. ಅಮ್ಮವ ನಾ ಊಟಕ್ಕೆ ನೀಡಿದ್ರೆ ಅವ್ರು ಉಣ್ಣಲ್ಲ. ಏನು ನಾನು ಅಡುಗೆ ಎಲ್ಲ ಮಾಡಿಟ್ಟೇನೆ, ಅವ್ರನ್ನ ಕರ್ಕೊಂಡು ಬಂದು ನೀವು ಇಲ್ಲಾಂದ್ರೆ ಸೊಪ್ಪಣಿ ಅಕ್ಕ ಅದಾರಲ್ಲ, ಸೊಪ್ಪಣಿ ಕಾಕ ಅವ್ರಿಗೆ ಹೇಳ್ರಿ ನೀಡಂತೇಳಿ ನೀಡ್ತಾರೆ. ಆಯ್ತವ. ಏನಾರ ಇದ್ದಾಗ ಫೋನ್ ಬರ್ತಾವ. ಹಲೋ, ಯಾರು? ನಾನು ಯಾರಂತ ಗೊತ್ತಾಗ್ಲಿಲ್ಲ, ನೆನಪು ಮಾಡ್ಕೊರಿ. ಅಲ್ಲ ನೀವ್ ಯಾರಂತ ಗೊತ್ತಿರಕ ಈ ನಂಬರೇ ಹೊಸದಾಗಿ ಇವತ್ತು ಬಂದಿರೋದು. ಯಾರೀ ನೀವ? ನಾನು ವಿನೋದ್, ಅದೇ ತಮಿಳ್ನಾಡಲ್ಲಿ ಸಿಕ್ಕಿದ್ನಲ್ಲ ನಿಮಗೆ. ಓ ವಿನೋದ್ ಅವರಾ? ಸಾರಿ ನನಗೆ ಗೊತ್ತಾಗ್ಲಿಲ್ಲ. ಸೊ ನಾನು ನಿಮ್ಮ ನಂಬರ್ ತಗೊಂಡಿದ್ದಿಲ್ಲಲ್ಲ, ಹಾಗಾಗಿ ಗೊತ್ತಾಗ್ಲಿಲ್ಲ. ಸಾರಿ. ಇಟ್ಸ್ ಓಕೆ ಇರ್ಲಿ. ಫೋನ್ ಮಾಡಿದ್ದು ಏನಾರ ಡಿಸ್ಟರ್ಬ್ ಆಯ್ತಾ ಅಥವಾ ಏನಾರು ಕೆಲಸ ಇತ್ತಾ? ತೊಂದರೆ ಆಗೋದಿದ್ರೆ ನಾ ಕಟ್ ಮಾಡ್ತೀನಿ. ಇಲ್ಲ ಏನು ತೊಂದರೆ ಇಲ್ಲ, ಆರಾಮಾಗಿ ಅದೀನಿ. ಹೇಳ್ರಿ ಏನು ಸಮಾಚಾರ, ಆರಾಮಿದ್ದೀರಾ? ಓ ಆರಾಮದೀನಿ ನೋಡ್ರಿ, ನೀವು ಹೆಂಗದಿರಿ? ಆರಾಮದಿರಾ? ಅದು ಇವತ್ತು ಹಂಗೆ ಅಂದರೆ ನಾನು ಬರೋದು ಇಷ್ಟು ದಿನ ಆಯ್ತು ಊರಿಗೆ. ಬಂದೆ ಏನೋ ಮಾಡ್ಕೊಂತ ಜಸ್ಟ್ ಫೋನ್ ನೋಡೋದಿದ್ದೆ, ನಿಮ್ಮ ಹೆಸರು ಮತ್ತು ನಂಬರ್ ಕಾಣಿಸ್ತು, ಅದಕ್ಕೆ ಫೋನ್ ಮಾಡಿದೆ. ಓ ಹೌದಾ? ಮತ್ತೆ ಏನು ಸಮಾಚಾರ? ಇವತ್ತು ಬಂದ್ರಾ ನೀವು? ಏನಿಲ್ಲಪ್ಪ, ಏನು ಸಮಾಚಾರ ಇಲ್ಲ. ನೀವೇ ಯಾವಾಗ ಬಂದ್ರಿ ಅಲ್ಲಿಂದ? ನಾವು ಬಂದೊಂದು
ಎರಡ್ ಮೂರ್ ದಿನ ಆತ. ಹೌದಾ? ಹಾ. ಮತ್ತೆ ಇದು ಏನ್ ಸಮಾಚಾರ? ನಾಳೆ ಇದು ಇಲ್ಲಿ ಮಳಿ ಒಂದು ಹುಬ್ಳ್ಯಾಗ ಭಾಳ ಐತಲ್ಲ, ನಮಗಲ್ಲಿ ತಮಿಳ್ನಾಡಿನ ಮಳಿನೇ ಬಂದಿಲ್ಲ. ಹಾ ಹೌದು, ಹುಬ್ಳ್ಯಾಗ ಮಳಿ ಬಾಳ ಅಂದ್ರೆ ಬಾಳ ಐತಿ. ಒಂದ್ ವಾರದಿಂದನೂ ಮಳಿ ಬರ್ತಾನೆ ಐತಂತೆ. ಆದ್ರೆ ತಮಿಳ್ನಾಡಿನ ಮಳಿನೇ ಇಲ್ಲ. ನಾನು ಅದೇ ಅನ್ಕೊಂಡೆ. ನನಗೂ ಅಲ್ಲೆಲ್ಲರೂ ಫೋನ್ ಮಾಡೋರು, ತಮಿಳ್ನಾಡಿನ ಮಳಿ ಐತಾ ಅಂತೇಳಿ. ಇಲ್ಲ ಇಲ್ಲ ಮಳಿನೂ ಬರಾಕತ್ತಿಲ್ಲ ಅಂತ ಅನ್ನಕ್ಕೆ ನಾನು ಇಲ್ಲಿ ಮಳಿ ಐತಂತೆ. ಇವತ್ತು ಗುಡುಗು ಸಿಡ್ಲು ಮಳಿ ಜೋರ್ ಐತಿ. ಹಾ, ಕೆಲವು ಕಡೆ ಬರಾಕತೈತಿ. ಮಳೆಗಾಲ ಎಷ್ಟು ಕಡೆ ಶುರುವಾತ? ಮಳೆಗಾಲನು ಬ್ಯಾಸ್ಗೆ ಒಂದು ಗೊತ್ತಾಗೋಲ್ತ ಆ ತರ ಆಗಾಕತೈತಿ ನೋಡ್ರಿ. ಹಾ ಹೌದು. ಮತ್ತೆ ಏನ್ ಸಮಾಚಾರ? ಏನಿಲ್ಲ, ನೀವು ಸಿಗ್ತೀರಾ ಹೊರಗೆ ಯಾವಾಗಾರ ಭೇಟಿ ಆಗ್ಬೋದಲ್ಲ ಅಂತ. ನಾಳೆ ಸರಿ ಸಿಗ್ತೇನೆ. ಎಲ್ಲಿಗೆ ಬರ್ಬೇಕು? ನಾಳೆ ಇದಕ್ಕೆ ಇನ್ನಾರ್ಬಿಟ್ ಹೊಸದಾಗಿ ಶುರುವಾಗಿತ್ತಲ್ಲ, ಅಲ್ಲೇ ಬರ್ರಿ. ಮಾತಾಡ್ಬೋದಲ್ಲ. ನಾನು ಇನ್ನಾರ್ಬಿಟ್ ಹೊಸದಾಗಿ ಶುರು ಆದ್ಮೇಲೆ ಹೋಗೇ ಇಲ್ಲ ಶಾಪಿಗೆ, ಒಂದ್ಸಲ ಹೋಗಿ ಬಂದಂಗ ಆಕೈತಿ ಅಂತ. ಸರಿ ಆಯ್ತು, ಬರ್ತೀನಿ. ಹಂಗ ನಾಳೆ ಕರೆಕ್ಟಾಗಿ 12 ಗಂಟೆ ಅಷ್ಟೊತ್ತಿಗೆ ಬರ್ರಿ. ಬೆಳಗ್ಗೆ ನಂದು ಒಂದು ಸ್ವಲ್ಪ ಕೆಲಸ ಇರ್ತೈತಿ, ಮುಗಿಸ್ಕೊಂತೀನಿ. 12 ಗಂಟೆ ಅಷ್ಟೊತ್ತಿಗೆ ಇನ್ನಾರ್ಬಿಟ್ ಫುಡ್ ಮೋಮೋಸ್ ಅವೆಲ್ಲ ಇರ್ತದಲ್ಲ ಈ ಕಡೆ. ಎಷ್ಟನೇ ಫ್ಲೋರ್ ಏನು ಗೊತ್ತಿಲ್ಲ. ನೀವು ಇನ್ನಾರ್ಬಿಟ್ಟಿಗೆ ಎಂಟ್ರಿ ಆಗಿ ಫೋನ್ ಮಾಡ್ರಿ, ನಾನು ಅಲ್ಲೇ ಕಾಯ್ಕೊಂತಿದ್ದು ನಿಮ್ಮನ್ನ ಒಳಗೆ ಕರ್ಕೋತೀನಿ. ಸರಿ ಬಾಯ್. ಬಾಯ್. ಅಯ್ಯಪ್ಪ, ನಾಳೆ ಇನ್ನಾರ್ಬಿಟ್ಟಿಗೆ ಮಾಲೀಕ್ ಕರ್ದನ, ಹೋಗ್ಲೇ ಬೇಡ, ಆಗಲ್ಲ ಅಂತ ಹೇಳ್ಬಿಡ್ಲ. ಫಸ್ಟ್ ಟೈಮ್ ಕರ್ದಾರ, ಅದು ಈಗ ಬರ್ತೀನಿ ಅಂದು ಮತ್ತೆ ಬರಲ್ಲ ಅಂತಂದ್ರೆ ಚೆನ್ನಾಗಿರಂಗಿಲ್ಲ, ಏನು ತಿಳ್ಕೊಳಂಗಿಲ್ಲ. ಇರಲಿ, ಏನಾಯ್ತು ಒಂದಿಟ್ಟು ಹೋಗಿ ಬಂದ್ರೆ ಏನಾಯ್ತು, ಒಂದು ಫ್ರೆಂಡ್ ಯಾರು ಭೇಟಿ ಆಗೋದೇ ಇಲ್ಲನ. ಇಲ್ಲಪ್ಪ, ನಾಳೆ ಹೋಗಿ ಬರ್ತೇನೆ. ಅಯ್ಯೋ ದೇವ್ರಿ, ಈ ಫೋನು ಸ್ಕ್ರೀನ್ ಗಾರ್ಡ್ ಬೇರೆ ಒಂಚೂರು ಸಿಳ್ಳೈತಿ. ಈ ಫೋನ್ ತೊಗೊಂಡೋಗ್ಲಾ, ಎಷ್ಟು ಮರ್ಯಾದೆ ಹೋಗಂಗಿಲ್ಲ. ನಾನು ನೋಡಿ ದೊಡ್ಡ ಮನ್ಸರ ಮಗಳು ಅನ್ನೋ ರೀತಿ ಬಿಲ್ಡಪ್ ಕೊಟ್ಟಿರ್ತೀನಿ. ಅಲ್ಲ ಹೌದು ಬಿಡು, ನಮ್ಮಪ್ಪ ಏನು ಕಡಿಮೆ ಇಲ್ಲ. ಏನು ಮಾಡಲಿ? ಹೆಂಗಾದ್ರೆ ಮಾಡಿ ಬೆಳಗ್ಗೆ ನಾನು ಫಸ್ಟ್ ಒಂದು ಹೊಸ ಫೋನ್ ತೊಗೋಬೇಕು. iPhone 17 Pro Max ತೊಗೊಂಡ್ಬಿಡ್ತೇನೆ. ಅಕ್ಕಿ ಕಡೆ ಐತಿ, ನನ್ನ ಕಡೆ ಹಾಕಿರಬಾರ್ದು. ಈಗ ಹೋಗಿ ಹೇಳ್ತೇನೆ, ನನಗೂ iPhone 17 Pro Maxೇ ಬೇಕು. ಅತ್ತೀರ, ಆ ಲಕ್ಷ್ಮಿ ಅದಾಳಲ್ಲ, ನಿಮ್ಮನ್ನು ಊಟಕ್ಕೆ ಕರೀರಿ. ಆಮೇಲೆ ನೀವು ಉಂಡ್ರೇನು ಬಿಟ್ರೇನು, ನಾ ಅಡುಗೆ ಮಾಡೀನಿ, ಹೊಡ್ತುಂಬ ಉಣ್ಮಕ್ಕೋತೀನಿ, ಹೊಡ್ತುಂಬ ಊಟ ಮಾಡ್ತೀನಿ, ನಿಮ್ಮಿಂದ ನನಗೇನು ಆಗ್ಬೇಕಾಗಿಲ್ಲ. ಹಂಗೂ ಹಿಂಗಂತೆಲ್ಲ ಮಾತಾಡಿದ್ಲು ಗೊತ್ತನ್ರಿ. ನನಗೆ ಒಂಥರ ಸಿಟ್ಟ ಬಂದ್ಬಿಡ್ತೆ. ಅದಕ್ಕೆ ನಾನು ಮತ್ತೆ ಕರೆದು ಬರ್ತೇನೆ ಊಟಕ್ಕೆ. ನಿಂದೇನು ಹಚ್ಚಿ ತೆಗಿ, ನೀನು ಹಂಗೆ ನಿನಗೆ ಯಾರು ಉಂಡ್ರೇನು ಬಿಟ್ರೇನು ಈ ಮನೆ ಎಷ್ಟು ಖುಷಿಯಾಗಿತ್ತು. ನೀ ಬರೋಕ್ಕಿಂತ ಮುಂಚೆ ನೀ ಬಂದ್ಮೇಲೆ ಮನೆ ಖುಷಿಯಾಗಿಲ್ಲ ಅಂತ ನಾನು ಬೈದು ಬೇಕಂತೇಳಿ ಊಟಕ್ಕೆ ಕರೆಯಕ್ಕೆ ಬಂದೆ ನಿಮ್ಮನ್ನು. ಬರೀ ಎತ್ತೀರ, ಊಟ ಮಾಡೋಣ ಬರ್ರಿ. ನೀವು ಊಟ ಮಾಡಿಲ್ಲ ಅಂತೇಳಿ ನನಗಂತೂ ನಿಜವಾಗ್ಲೂ ಊಟ ಮಾಡಕ್ಕೆ ಮನಸ್ಸಾಗವಲ್ತು. ಮನೆ ಎಷ್ಟು ಕಳಕಳೆ ಆಗಿತ್ತು, ಎಷ್ಟು ನಕ್ಕೊಂತ ಚಂದಾಗ ಅಡ್ಡಾಡ್ತಿದ್ರಿ ನೀವು. ಬರ್ರಿ ಹೊರಗೆ, ಬಾಯ್ ಮುಚ್ಕೊಂಡು ಹೋಗು. ಏನ ನಿನಗೆ ಹೇಳ್ತಾ ಇರೋದ, ಬಾಯ್ ಮುಚ್ಕೊಂಡು ಹೋಗು. ಊಟಕ್ಕೆ ಕರೆಯಕ್ಕೆ ಬಂದಾಳ, ನಿನ್ ಬಗ್ಗೆ ಏನು ಗೊತ್ತಿಲ್ಲ ಅಂತ ಮಾಡಿ ಏನ್ ನನಗೆ? ಯಾಕತ್ತೀರ, ನಾ ಏನು ಮಾಡಿದೆ? ನಿಮ್ಮವ್ವ ಹೇಳಿದ್ದ, ನಿಮ್ಮವ್ವ ಇಡೀ 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 ಮಹಿಳಾ ಸಂಘ ಏನ ಕ್ಲಬ್ ಮೆಂಬರ್ಸ್, ಇಡೀ ನನ್ನ ಸಂಘ ಪ್ರತಿ ಒಬ್ರಿಗೂ ಏನ ಎಲ್ಲರಿಗೂ ರಿಲೇಟಿವ್ಸಿಗೆಲ್ಲ ಫೋನ್ ಮಾಡಿ ಹೇಳ್ಯಾರ. ಏನು ನಿಮ್ಮ ತಾಯಿಗೆ ನಿನ್ನ ಪೇಪರ್ನಾಗ ಹಾಕ್ಸಂತ ಹೇಳಿದ್ದೇನ? ನಿನಗೂ ಬೇಕಾಗಿದ್ದಿದೆ, ಅದಾಗೈತಲ್ಲ, ಖುಷಿ ಆಗೈತಿ ಈಗ, ಹೌದಿಲ್ಲ? ಮ್ಯಾಗ ಬಣ್ಣ ಹಚ್ಚು ಅಂತ ನಾಟಕ ಮಾಡಕತ್ತೀಯನ? ಆ ಲಕ್ಷ್ಮಿ ನಿನಗಿಂತ ಎಷ್ಟೋ ಉತ್ತಮ. ಏನ ಆಕಿ ನನಗೂ ಹೇಳಾರ್ದ, ಹೊರಗಿನ ಪ್ರಪಂಚಕ್ಕೂ ಹೇಳಾರ್ದ ಬಾಯಾರ ಮುಚ್ಕೊಂಡಿದ್ಲು. ನೀನದಿಯಲ್ಲ ಬಾಯಿ ಬಡ್ಕಿ ಬಟ್ರಗಿತ್ತಿ. ಏನ ಇಡೀ ಊರಿಗೆ ಟಾಮ್ ಮಾಡಕತ್ತಾಳ ನಿಮ್ಮವ್ವ ನೀನು ಇಬ್ರು ಸೇರಿ. ನೀನು ಮಾಡೋ ಕೆಲಸದಿಂದ ನಿಮ್ಮವ್ವ ಮಾಡಕತ್ತಾಳ. ಇನ್ನೊಂದ್ಸಲ ನಿಮ್ಮವ್ವಗೆ ಇಲ್ಲಿ ಕಾಲು ಇಡಬೇಡ ಅಂತ ಹೇಳು. ನನ್ನ ಸಿಟ್ಟು ಇಳಿಯ ಮಟ ಕಾಲು ಇಟ್ರೆ ಕಸ್ಬಾರ್ ಗಿಂಡಿ ತಗೊಂಡು ಹೊಡೆದ್ಬಿಡ್ತೇನೆ. ಮತ್ತೆ ತಲೆ ಕೆಡ್ತಂದ್ರೆ ನಂದು ಏನ ಬರ್ತಾ ಇರೋ ಸಿಟ್ಟಿಗೆ. ಇಲ್ಲಡ, ನೀನು ನನ್ನ ಮಾತಾಡ್ಸಕ್ಕೆ ಬರಬೇಡ, ನನ್ನ ಮುಂದೆ ನಿಂದ್ರಬೇಡ. ನಾನು ಹೇಳಕತ್ತೀನಿ ಕೇಳು. ನನಗರ ನಿನ್ನ ಮೇಲೆ ಅಷ್ಟು ಸಿಟ್ಟು ಬರ್ತಾ ಐತಿ ಅಂದ್ರೆ ಇಲ್ಲಡ, ನಿನಗೆ ಯಾರು ಹೇಳಿ ನಾಟಕ ಮಾಡು ಅಂತ ಹೇಳಿದ್ದೆ. ನಿಮ್ಮ ಅವ್ಗ ಮೊನ್ನೆನ ಮಹಿಳಾ ಸಂಘಕ್ಕೆ ಒಬ್ರಿಗೆ ಹೇಳಿದಾಗ ಹೇಳೇನಿ ನಿನಗೆ. ಏನಂದೆ ನಿನಗೆ? ನಿಮ್ಮ ತಾಯಿ ಫೋನ್ ಮಾಡಿ ಹಿಂಗೆಲ್ಲ ಹೇಳ್ಯಾರ, ಅವ್ರಿಗೆ ಮೊದಲು ಫೋನ್ ಮಾಡಿ ಈ ಥರ ಹೇಳಕೋಬೇಡ ಅಂತ ಹೇಳು ಅಂತಂದೆಲ್ಲ ಹೇಳಿದೆ ನೀನು? ಅದು ಅತ್ತಿರೋದು ನಾನು ಹೇಳಿದಿ. ಹೇಳಿದ್ಮೇಲೂ ಫೋನ್ ಮಾಡಿ ಎಲ್ಲರಿಗೂ ಹೇಳ್ಯಾರನ ಅವ್ರು? ಇಲ್ಲ ನಾನು ಹೇಳಿಲ್ಲ ಅತ್ತಿರ, ಮರ್ತ್ಬಿಟ್ಟೆ. ಅಂದ್ರೆ ನನ್ನ ಮಾತಂದ್ರೆ ಅಷ್ಟು ಅಲಕ್ಷ್ಯ ನಿನಗೆ. ಏನಾರ ಒಂದು ಮಾತು ಹೇಳೇನಿ ಅಂದ್ರೆ ಇಂಪಾರ್ಟೆಂಟ್ ಅಂತ ಅನಿಸ್ಲಿಲ್ಲಲ್ಲ ನಿನಗೆ? ಆಗ್ಲೇ ಫೋನ್ ಮಾಡಿ ಅದನ್ನ ಹೇಳು ಅಂತಂದ್ರು ಹೇಳಿಲ್ಲ ನೀನು. ನಿನಗೆ ನನ್ನ ಗಂಡನ ವಿಷಯ, ನನ್ನ ವಿಷಯ ಫೋನ್ ಮಾಡಿ ಹೇಳು ಅಂತ ನಾ ಹೇಳಿದ್ನೆ. ನಿನ್ನ ತಾಯಿ ಮಗಳಿಗೆ ಮಾತಾಡಕ್ ಬೇರೆ ಯಾವ್ದು ವಿಷಯ ಸಿಕ್ಕಿಲ್ಲನ? ಸಿಕ್ಕಿಲ್ಲ. ಬ್ಯಾರೇದ್ ಮಾತಾಡ್ಕೋಬೇಕಿತ್ತ. ನನ್ನ ಸಂಸಾರ ಬಗ್ಗೆ ಎದಕ್ ಮಾತಾಡಿ ನೀನು? ಮಾತಾಡಿದ ಮೇಲೆ ಅದನ್ನ ಬಾಯಿ ಮುಚ್ಕೊಂಡಿರ್ಬೇಕು. ಅದನ್ನ ಹೋಗಿ ಟಾಮ್ ಸಾರು ಅಧಿಕಾರ ನಿಮಗೆ ಯಾರು ಕೊಟ್ಟಿದ್ದ? ಅದು ಹತ್ತಿರ ನಾನು ಹೇಳಿದ್ದಷ್ಟೇ. ಅದು ನೋಡ್ ಸೌಪರ್ಣಿಕ, ನೀನು ಜಾಸ್ತಿ ಮಾಡಕತ್ತಿ. ಇದ್ಯಾಕ ನಂಗೆ ಹಿಡಿಸ್ವಲ್ತ? ಏನ ಬಾಯಿ ಮುಚ್ಕೊಂಡು ಹೊರಗೋಗ್, ನನಗೆ ಹೊಟ್ಟೆ ಹಸ್ತ್ರ ತಿನ್ನೋದು ಗೊತ್ತೈತಿ. ನಡಿ. ಅಕ್ಕಿ ಏನ್ ಮಾತಾಡಿದ್ಲು, ನೀ ಏನ್ ಮಾತಾಡಿದಿ, ನನಗೇನ್ ಕೇಳಿಸಿಲ್ಲ ಅಂತ ಮಾಡಿ ಏನ? ರೂಮ್ ಬೋಲ್ಟ್ ಹಾಕಿಲ್ಲ ನಾನು, ಬಾಗಿಲು ಮುಂದ್ ಮಾಡಿರೋದಷ್ಟೇ. ಏನ ಊಟಕ್ಕೆ ಕರಿ ಅಂತ ಅಂದ್ಲಕ್ಕಿ. ನಾನ್ ಕರೆದ್ರ ಬರಲ್ಲ ಅಂದ್ಲು. ನೀನೇನಂದೆ ಅದಕ್ಕೆ? ನನಗೇನ್ ಕೇಳಿಸಿಲ್ಲ ಅಂತ ಮಾಡಿ?
ಹೋಗ. ಗಾಯತ್ರಿ ಗಾಯತ್ರಿ ಊಟಕ್ಕೆ ಬಾ. ಗಾಯತ್ರಿ ಬಾ ಊಟಕ್ಕೆ. ನಂಗೆ ಇಷ್ಟ ಇಲ್ಲ, ನನಗೆ ಹೊಟ್ಟೆ ಹಸ್ತ್ರ, ನಾ ತಿಂತೇನೆ. ನಾನೇನು ಸಣ್ಣ ಹುಡುಗಿ ಅಲ್ಲ, ಯಾರಾರ ಹೇಳಿ ಕೇಳಿನಿ ನನಗೇನು ಉಣಿಸ್ಬೇಕು ಅನ್ನೋಂಥದ್ದು ಏನೂ ಇಲ್ಲ. ಗಾಯತ್ರಿ ನಂಗೆ ಗೊತ್ತು ನಿಂಗೆ ಬೇಜಾರಾಗಿತ್ತು ಅದಕ್ಕೆ ಕುಣವಲ್ಲಿ. ನಾ ಏನು ಮಾಡಲಿ ಹೇಳು, ಏನು ಮಾಡಿದ್ರೆ ನಿನ್ನ ಸಿಟ್ಟು ಇಳಿತೈತಿ? ಏನಿಲ್ಲ. ನನ್ನ ತಪ್ಪಾಗೈತ್ಲೆ ಗಾಯತ್ರಿ. ನಿಮಗೆ ಗೊತ್ತೈತಿಲ್ಲ ನನ್ನ ಜೀವನದಾಗ ನಾ ಯಾವುದನ್ನು ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ಇಷ್ಟಪಡಂಗಿಲ್ಲ ಅಂತೇಳಿ. ನಾ ಹೆಂಗೆ ಇದನ್ನೆಲ್ಲ ಕಾಂಪ್ರಮೈಸ್ ಮಾಡ್ಕೊಲಿ? ನಿಮಗೆ ನನಗಿಂತ ಜಾಸ್ತಿ ಆಕಿ ಮೇಲೆ ಪ್ರೀತಿ. ನನಗೆ ಯಾವಾಗಲೂ ನಾನೇ ಸ್ಪೆಷಲ್ ಆಗಿರ್ಬೇಕು, ನನ್ನ ಮೇಲೆ ನಿಮ್ಮ ಪ್ರೀತಿ ಇರಬೇಕು. ನಾನು ಒಬ್ಬೇಕೆ ನಿಮ್ಮ ಜೀವನದಾಗ ಇರಬೇಕು. ಯಾರಿದ್ರು ನನಗೆ ಇಷ್ಟ ಆಗಲ್ಲ. ನಾನು ಒಬ್ಬೇಕೆ ನಿಮಗೆ ಮುಖ್ಯ ಆಗಿರಬೇಕು. ನಿಮ್ಮ ಪ್ರೀತಿ, ನಿಮ್ಮ ಇಡೀ ಜೀವನದ ಎಲ್ಲ ಪೂರ್ತಿ ಟೈಮ್ ನನಗೊಬ್ಬೇಕಿಗೆ ಸಿಗಬೇಕು. ಇದು ತಪ್ಪನ್ನು ಹೆಂಡತಿಯಾಗಿ ಆಸೆ ಪಡೋದು. ನನ್ನ ಜಾಗಕ್ಕೆ ನೀವು ಅದು ಹೆಂಗೆ ಇನ್ನೊಬ್ಬೇಕೇನು ಕರ್ಕೊಂಬಂದ್ರೆ ನಂಗೆ ನೆನೆಸ್ಕೊಂಡ್ರೆ ಹೊಟ್ಟಾಗ ಬ್ಯಾಂಕ್ ಬಿದ್ದಂಗೆ ಆಗತ್ತತೆ. ನನ್ನ ಜಾಗದಾಗ ನಿಂತು ಯೋಚನೆ ಮಾಡ್ರಿ. ಆಕಿನ ಕೈ ಬಿಡ್ರಿ. ಇಲ್ಲ ನೋಡ್ರಿ, ಆಕೆ ಕಡೆ ತಿರುಗಿನೂ ನೋಡೋಕೆ ಹೋಗ್ಬೇಡ್ರಿ. ನಾನು ಒಬ್ಬೇಕೆ ಇರ್ಬೇಕು ನಿಮಗೆ ಎಂತಾಗಿ. ನಿಮ್ಮ ಪ್ರೀತಿ ನನಗೆ ಒಬ್ಬೇಕಿಗೆ ಬೇಕು. ಇಡೀ ಎಲ್ಲರಿಗೂ ಗೊತ್ತಾಗೈತಿ. ನೀವು ಇನ್ನೊಂದು ಮದುವೆ ಆಗಿದ್ದ ವಿಚಾರ ಎಲ್ಲರೂ ಗೇಲಿ ಮಾಡಕತ್ತಾರ, ಒಂಥರ ಕೇಳ್ತಾರ. ನಾನು ಯಾರ್ಯಾರಿಗಂತ್ರ ಉತ್ತರ ಕೊಡಲಿ? ನಾವೇನು ಸಣ್ಣ ಮನುಷ್ಯನ್ರಿ, ಎಷ್ಟು ಹೆಸರು ಇತ್ತು ನಮಗೆಲ್ಲ ಹಾಳಾದಂಗೆ ಆಕೈತಿ ಗೊತ್ತೇನು? ನಗೋರ್ ಮುಂದೆ ಮುಗಿಸ್ ಬಿದ್ದಂಗೆ ಆಗೈತಿ. ನನಗೆ ಎಷ್ಟು ಒಂದು ಕ್ಷಣ ನೆನಪಾದ್ರೂ ನನಗೆ ಹೊಟ್ಟೆಗೆ ಸಂಕಟ ಆಕತಿ. ನಿಮ್ಮ ಕೈ ಮುಗಿತೀನಿ, ಒಂದ್ಸಲ ಹೇಳ್ರಿ, ಒಂದೇ ಒಂದ್ಸಲ ಹೇಳ್ರಿ. ನಾನು ಒಬ್ಬೇಕೆ ಮುಖ್ಯ ನಿಮ್ಗೆ. ನೀ ಇಲ್ಲಾಂದ್ರೆ ನಾ ಬದುಕಂಗಿಲ್ಲ. ನೀನ ನನ್ನ ಜೀವ, ನೀನ ನನ್ನ ಪ್ರೀತಿ, ನೀನ ನನ್ನ ಜೀವನ, ನನ್ನ ಹೆಂಡತಿ, ಎಲ್ಲ ಫಸ್ಟ್ನೇ ಜಗತ್ತು ನೀನ ಅಂತ ನನಗೆ ಒಂದು ಮಾತು ಹೇಳ್ರಿ. ಕೈ ಬಿಡ್ರಿ, ಆಕಿ ನಾ ಬಿಡ್ತೀನಿ ಅಂತ ಹೇಳ್ರಿ. ಆಗಂಗಿಲ್ಲ. ನೀವು ಎದ್ ನಿಂತಾಗ ಗೊತ್ತಾತು, ಮತ್ತೇನು ಬಾಯ್ ಬಿಟ್ಟು ಹೇಳ್ಬೇಕಾಗಿಲ್ಲ. ನೀನ ನನ್ನ ಪ್ರೀತಿ, ನೀನ ನನ್ನ ಜಗತ್ತು, ಜೀವನ, ಹೆಂಡತಿ, ಮೊದಲನೇ ಸ್ಥಾನ ಎಲ್ಲ ನಿಂದೆ. ಆದ್ರೆ ಆಕಿನ ಕೈ ಬಿಡೋಕ್ಕಾಗಲ್ಲ. ಈಗ ಒಂದ್ಸಲ ಕೈ ಬಿಟ್ಟು ಇಷ್ಟು ವರ್ಷ ಆಕಿಗೆ ಸಂಕಟ ಕೊಟ್ಟೀನಿ, ಇನ್ಮ್ಯಾಗ ಆಕಿನ ಕೈ ಬಿಡಲ್ಲ ನಾನು. ಆಯ್ತು ಹೋಗ್ರಿ. ಅದು ಏನು ಇಷ್ಟನ ನಿಮಗೆ, ಏನು ಅನ್ನಿಸ್ತದೆ ಅದನ್ನೇ ಮಾಡ್ರಿ. ಅಯ್ಯೋ ಏನು ಹಚ್ಚಿ ಹೊಡ್ಯಾಕತ್ತೈತೆ ಇದು ಮಳಿ? ನೋಡ, ಹೊರಗೆ ಕುಂದಿಸ್ಕೊಡೋ. ಸಣ್ಣ ಜಾಗತ್ಲೆ ಕರೆಂಟ್ ಹೋಗ್ಬಿಡ್ತೈತಿ. ಇತ್ತಾಗ ಸೊಳ್ಳಿ ಕಾಟ್ ಒಂದು, ಜೊತೆಗೆ ಈ ಮಳಿ ಒಂದತ್ತಾಗ. ಮಳೆಗಾಲು, ಚಳಿಗಾಲು, ಬ್ಯಾಸಿಗಾಲು ಒಂದು ತಿಳಿವಲ್ತು. ಹಚ್ಚಿಬಿಟ್ಟತಿ ಹುಬ್ಬಳ್ಳಿಯಾಗ ಮಳಿ ಎತ್ತಾಗ. ದೇವ್ರೇ, ಒಂದೇನು ಒಣಗವಲು ಮಾಡವಲ್ವ ಅತ್ತಾಗ. ಅಡ್ಡದಿಡ್ಡಿ ಎಡವತ್ನಾಗ ಎದಕ್ಕೆ ಬರಾಕತ್ತೇನವ ಇದು ಮಳಿ ಎತ್ತಾಗ? ಇವತ್ತೇರ ನಮ್ಗೆ ಯಾವ್ದು ಬಂದರೂ ಸಮಾಧಾನ ಇರಲ್ಲ. ನಮ್ಮ ಜನ್ಮಕ್ಕತ್ತಾಗ ಮಳಿ ಬಂದರೂ ಸಮಾಧಾನ ಇಲ್ಲ, ಬಿಸಿಲು ಬಂದರೂ ಸಮಾಧಾನ ಇಲ್ಲ. ಒಟ್ಟು ಹೆಂಗಂದ್ರೆ ಎಲ್ಲದು ಒಂದ ತಟ್ಟಿರ್ಬೇಕು ಅನ್ನೋ ಲೆಕ್ಕಕ್ಕೆ ನಮಗೇನು ಬೇಕಾದ್ರೆ ಬರ್ಬೇಕಂದ್ರೆ ಹೆಂಗಾದಿತ್ತು ಹೇಳ್ರಿ ನೋಡೋಣ. ಮೊನ್ನೆ ನೋಡಿದ್ರೆ ಇದೇ ಕಲ್ಗಟ್ಟಿಯಾಗ ಖಂಡಾಬತ್ತಿ ಆಣಿಕಲ್ ಮಳೆ ಆಗೈತಂತ ಹೇಳ್ತಾರೆ. ನಾವು ತಮಿಳ್ನಾಡಿಗೆ ಹೋಗಿದ್ವಲ್ಲ, ನಮ್ಗೆ ಗೊತ್ತಾಗಿಲ್ಲ. ಇಲ್ಲಿ ಬಂದ್ಮೇಲೆ ಹೇಳಿದ್ರು ಎಲ್ಲ ಕಾಶ್ಮೀರದಂಗೆ ಆಗ್ಬಿಟ್ಟಿತ್ತಂತ. ಇದು ಪೂರ ಮಳಿ ಬಂದು ಗೊತ್ತೇನು? ಹೌದಾ? ಅಯ್ಯೋ ದೇವ್ರೇ, ನೋಡಂಗ ಆಣಿಕಲ್ ಮಳಿ ನಾ ಇದ್ದಾಗ ಆಗ್ಬಾರ್ದ, ಅದ್ರ ಮಾರು ಮಣ್ಣಾಗ ಅಡಗ್ಲಿ. ನೋಡ್ಯಾರ ನೋಡ್ತಿದ್ನಿ ನಾ. ಅತ್ತಾಗ ಹೋದಾಗ ಇತ್ತಾಗೈತೆ ನೋಡು. ನಾನು ಗಿರ್ಜಿ ನಮ್ಮ ಲಕ್ಷ್ಮೀ ಲಗ್ನದ ಸೀರೆ ಉಟ್ಕೊಂಬಂದೆವ. ಯವ್ವ ಮಳಿ ಹಚ್ಚಿ ಹೊಡಿತು. ನೀನು ಮುಂದೆ ಹೇಳ್ತೀನಿ, ಎಲ್ಲ ಸೀರೆಗೆ ರಾಡ್ಸಿ ಹಿಡಿದ್ಬಿಟ್ಟವ. ಯವ್ವ ಕಂಡಾಬಿಟ್ಟು ಚಲೋ ಸೀರೆ, ತುಟ್ಟಿ ಸೀರೆ ಲಕ್ಷ್ಮೀ ಲಗ್ನದಾಗ ತೊಗೊಂಡಿದ್ದು. ನಮ್ಮ ಪಾರ್ವತಿ ಲಗ್ನದಾಗೂ ನಾ ಅಷ್ಟು ಚಲೋ ಸೀರೆ ತೊಗೊಂಡಿಲ್ಲ. ಯಾಕಂದ್ರೆ ಅವಾಗ ಒಳ್ಳೆ ಜೋರು ಇವ್ರಿಗೆ ಆರಾಮಿದ್ದಿದ್ದಿಲ್ಲ. ಹಾಗಾಗಿ ನಾನು ಸೀರೆ ಯಾ ಕುಬಸ ಯಾ ಜಂಪರ್ತಿಗೆ ಅಂತೇಳಿ ಲಕ್ಷಣ ಕೊಡಲಿಲ್ಲ. ಅಯ್ಯೋ ದೇವ್ರೇ, ಲಕ್ಷ್ಮೀ ಲಗ್ನದಾಗ ಎಂತ ಚಂದಿತ್ತ ಯವ್ವ. ಆ ಸೀರೆ ಎಲ್ಲ ರಾಡ್ಸಿ ಹಿಡಿದ್ಬಿಟ್ಟತ್ ನೋಡ. ನನಗೀಗ ಅದನ್ನ ಏನು ಮಾಡಲಿ ಅನ್ನೋದಾಗ ಗೊತ್ತಾಗ್ಲಾರ್ದಂಗೆ ಆಗೈತಿ. ಶಾಂತಕ ತೆರೆ ಕೆಡಿಸ್ಕೊಬೇಡ. ಹಿಂಗೆ ಮಾಡಿಬಿಡಂಗಾರ, ಅದು ಸೀರೆನ ನಾಳೆ ಒಂದು ಕವರಿಗೆ ಹಾಕಿ ಕೊಡು. ಇಲ್ಲೇ ನಾ ಹೋಗ್ತೇನಲ್ಲ, ನಮ್ಮ ಅಶ್ವಿನಿ ಅಂಗಡಿ ಐತಲ್ಲ, ಅದ್ರ ಬಾಜುಕ ಅಂದ್ರೆ ಬಾಜುಕ ಅಲ್ಲ, 4-5 ಅಂಗಡಿ ದಾಟಿ ಅದು ಎಂಥದ ಡ್ರೈ ವಾಶ್ ಮಾಡ್ತಾರಂತ. ಅವರೆಲ್ಲ ಮಾಡಿ ಕಲಿಗಿಲಿ ಹೋಗಿಸಿ ಚಂದ ಒಗೆದು ಇಸ್ತ್ರಿ ಮಾಡಿ ಕೊಡ್ತಾರಂತ. ಅಲ್ಲಿ ಕೊಡೋಣ ಏನಂತಿ? ಹೌದಿಲ್ಲ? ಅಲ್ಲೇ ಕೊಡ್ಬೋದು. ಅಲ್ಲಿ ಕೊಟ್ಟರೆ ಅಡ್ಡಿ ಇಲ್ಲ ನೋಡು. ಇನ್ನೇನು ಹೌದಿಲ್ಲ? ಅಲ್ಲಿ ಕೊಡ್ಬೋದು. ಸ್ವಚ್ಛಕತೆ. ರೊಕ್ಕ ಎಷ್ಟು ತೊಗೊತಾರ ಏನವ? ನನಗೂ ಗೊತ್ತಿಲ್ಲ ಶಾಂತಕ, ನಾ ಎಂದು ರೇಟ್ ಕೇಳಿಲ್ಲ. ಮತ್ತೆ ಇಲ್ಲ ಹಿಂಗೆ ಮಾಡ್ತೀನಿ, ನಾಳೆ ಹೋಗ್ತೇನಲ್ಲ, ಆ ಸೀರೆ ಕೊಡಿಲಿ ತೋರಿಸಿ ರೇಟ್ ಕೇಳಿ ನಾನು ನಿನಗೆ ಅಲ್ಲಿಂದ ತರನ ಒಂದು ಫೋನ್ ಮಾಡ್ತೀನಿ. ನೀ ಕೋಡ್ ಅಂದ್ರೆ ಕೊಡ್ತೀನಿ, ಬೇಡ ಅಂದ್ರೆ ಮತ್ತೆ ವಾಪಸ್ ತರ್ತೇನೆ. ನೀ ಬೇಕಾರೆ ಮನ್ಯಾಗ ಹೆಂಗಾರ ಮಾಡಿ ಒಕ್ಕೊಳ್ಳುವಂತೆ. ಹಂಗೆ ಮಾಡ್ಲಿಕ್ಕೆ ಚಲೋ ಆತ್ ತಗೋ. ಬೆಳಿಗ್ಗೆ ಹೋಗುತ್ತೆ ನಮ್ಮ ಮನೆ ದಾಟೆ ಹೋಲೆ, ನಾ ಒಂದು ಕವರಿಗೆ ಹಾಕಿ ಇಟ್ಬಿಡ್ತೇನೆ. ಏನಂತಿ? ಹಂಗೆ ಮಾಡು. ಏನ ಶಾಂತಕ, ಮೊನ್ನೆನ ತಮಿಳ್ನಾಡಿಗೆ ಹೋಗಿ